ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಂದರೆ ನಮ್ಮ ಮಮ್ಮಿ ಮನೆ ಊರು ಅಂದರೆ ನಮ್ಮ ಊರಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾ ಆಂಟಿ ಮನೆಗೆ ಹೋಗ್ತಾ ಇದ್ವಿ, ನಾನು ಭುವನ್ ಇಬ್ಬರೂ, ಅಂದರೆ ಸೋಮ್ನವೆಲ್ಲರೂ. ಅಲ್ಲಿ ಒಂದು ಏನೋ ಈ ಕಮ್ಯುನಿಟಿ ಕಡೆಯಿಂದ ತರಳಬಾಳು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಫಂಕ್ಷನ್ ನಡೀತಾ ಇತ್ತು. ಕಂಟಿನ್ಯೂಸ್ ಒಂದು ವಾರ ಇತ್ತು. ಸುಮಾರು ಜನ ಹೋಗಿರ್ತಾರೆ ಅಂತ ಅನಿಸುತ್ತೆ. ಇದು ಈ ಲಿಂಗಾಯತರು ಸಭಾಭವನ ಅಂತೇನೋ ಬರ್ತಲ್ಲ, ಲಿಂಗಾಯತರುಗಳದ್ದು ಅದು ಅನಿಸುತ್ತೆ ಮೇ ಬಿ. ಕುಮಾರಸ್ವಾಮಿ ಅವರೆಲ್ಲ ಬಂದರು. ಅಲ್ಲಿ ಎಲಿಪ್ಯಾಡ್ ಅಂತ ಇದೆ, ಅಲ್ಲಿ ಫಂಕ್ಷನ್ ಮಾಡಿದರು. ಒಂದು ವಾರದ ಅದು ಕರೆಕ್ಟಾಗಿ ನಮ್ಮ ಆಂಟಿ ಮನೆ ಪಕ್ಕದಲ್ಲೇ ಇರೋದು. ಸಿಕ್ಕಾಬಟ್ಟೆ ಸೌಂಡು. ಆ ಲೈಟಿಂಗ್ಸ್ ಎಲ್ಲ ಮಾಡಿಬಿಟ್ಟಿದ್ರು ಅನಿಸುತ್ತೆ. ಫುಲ್ಲು ಏನು ಜಿಗ ಅನ್ನೋ ಥರ ಇತ್ತು ಆಂಟಿ ಮನೆ ಅಕ್ಕಪಕ್ಕ ಎಲ್ಲ. ಇನ್ನು ಎಲ್ಲರೂ ಲಾಸ್ಟ್ ನೀವು ವ್ಲಾಗ್ ನೋಡಿದ್ರಲ್ಲ, ಜಯಶ್ರೀ ಮನೆಗೆ ಹೋಗ್ಬಿಟ್ಟು ಬಂದು ಜಯಶ್ರೀ ನೋಡ್ಕೊಂಡು ಬಂದ್ವಿ. ಹಾಗೆ ನಮ್ಮೂರಿಗೂ ಹೋಗ್ಬಿಟ್ಟು ಬಂದ್ವಿ, ನಮ್ಮ ಅತ್ತಿಗೆ ಮನೆಗೆ, ನಮ್ಮ ಅಕ್ಕ ಮನೆಗೆಲ್ಲ ಹೋಗಿ ಬಂದ್ವಿ. ಅಲ್ಲಿಂದ ಬರ್ತಿದ್ದ ಹಾಗೆ ನಾನು ಒಂದಷ್ಟು ಶಾಪಿಂಗ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಭುವನ್ಗೆ ಹೇಳಿದೆ ಹೋಗೋಣ ಅಂತ. ಸೋಮ್ಗೆ ಹೇಳಿದೆ, ಸೋಮ್ ನನಗಾಗಲ್ಲ, ನನಗಿಂತ ಟಯರ್ಡಾಗಿದ್ದೀನಿ, ಯಾಕೋ ತಲೆನೋವ್ತದೆ, ನೀನೇ ಬೇಕಿದ್ರೆ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು. ನಾನು ಅವತ್ತು ಹೇಳ್ತಿದ್ದಲ್ಲ, ನಾಮಕರಣದ ದಿನ ಭುವನ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದ, ಭುವನ್ ಶರ್ಟ್ ತುಂಬ ಇಷ್ಟ ಆಯಿತು ನನಗೆ ಅಂತ. ಅವನು ರಿಲಯನ್ಸ್ ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಅಂತ ಹೇಳ್ದ. ಸರಿ ಇರುತ್ತಲ್ವ ಚಿನ್ನ, ಹೋಗೋಣ, ಎಷ್ಟು ದಿನ ಆಗಿರ್ಬೋದು ತೊಗೊಂಡು ನೀನಂದೆ. ಒಂದು 15 ದಿನ ಅಂದ. ಸರಿ ನಡಿ ಹೋಗೋಣ ಅಂತ ಹೇಳ್ಕೊಂಡು ಕರ್ಕೊಂಡು ಅವನು ನಾನು ಇಬ್ಬರು ಕಾರಲ್ಲಿ ಬರಲಿಲ್ಲ, ಗಾಡಿನಲ್ಲಿ ಅವನದೇ ಎಲೆಕ್ಟ್ರಿಕ್ ಗಾಡಿ ಇತ್ತಲ್ಲ ಅದರಲ್ಲೇ ಬಂದುಬಿಟ್ವಿ. ಸೊ ಬಂದು ಹುಡುಕ್ತ್ವಿ. ಸೇಮ್ ಅದೇ ಥರ ನಮಗೆ ಕಾಲರ್ ನೆಕ್ ಬೇಡದೇ ಇತ್ತು, ರೌಂಡ್ ನೆಕ್ ಅದರಲ್ಲಿ ಬೇಕಾಗಿತ್ತು. ಸೊ ಸೋಮ್ಗೆ ನೋಡಿ ಲೈಟ್ಸ್ ಹೆಂಗೆ ಕಾಣಿಸ್ತಿದೆ ಆಕಾಶದಲ್ಲಿ, ಸ್ಟ್ರೈಟು ಫುಲ್ಲಲ್ಲೆಲ್ಲ ಫಂಕ್ಷನ್ ನಡೀತಾ ಇದೆ. ಬೈಪಾಸ್ ಹತ್ರ ಇದು ನಾವು ಹೋಗ್ತಾ ಇದ್ದೀವಿ. ಇದು ಶಿವಮೊಗ್ಗ ರೋಡು ಮೇಯ್ನು. ಸೊ ಇಲ್ಲೆಲ್ಲ ಫುಲ್ಲು ಬ್ಯಾನರೆಲ್ಲ ಹಾಕಿದರು. ಸೊ ನನಗೆ ಹೇಳಲಿಲ್ಲಲ್ಲ, ಶರ್ಟು ಸಿಕ್ಕಲೇ ಇಲ್ಲ ನನಗೆ, ಅಂದರೆ ಸೋಮ್ಗೆ ಸಿಗಲಿಲ್ಲ ಸರಿ ಅದು. ಆಮೇಲೆ ಸರಿ ಬೇಡ ಬಿಡು ಸೋಮಂದರು. ಅಯ್ಯೋ ನಿಖಿತಾ ಬೇಡ, ನಾನೇ ತೊಗೋತೀನಿ ಬೇರೆ ಹೋಗಿ, ನೀನು ಯಾಕೆ ಅದಕ್ಕೆ ಮತ್ತೆ ತಿರ್ಗಾ ಅಷ್ಟೆಲ್ಲ ಇದು ರಿಸ್ಕ್ ತೊಗೋತಾ ಇದೆಯಾ ಅಂತ ಹೇಳಿದ್ರು. ಸೊ ಚೆನ್ನಾಗಿರುತ್ತೆ ಶರ್ಟು, ನನ್ನ ತಮ್ಮಗೂ ಚೆನ್ನಾಗಿ ಕಾಣಿಸ್ತಿತ್ತಲ್ಲ, ಸೋಮ್ಗೂ ಚೆನ್ನಾಗಿರುತ್ತೆ, ಆ ಥರ ಇರಲಿಲ್ಲ ಅಂದ್ಬಿಟ್ಟು ಹೋದೆ. ಸೊ ಅದಕ್ಕೆ ನನ್ನ ತಮ್ಮ ಹೇಳ್ದ, ಇವಾಗ ನಮ್ಮ ಆಂಟಿ ಮನೆ ಇಲ್ಲೇ ಇರೋದು, ಈ ಮುಂದಕ್ಕೆ ಹೋದರೆ ಇದೆಲ್ಲ ಫುಲ್ ಫಂಕ್ಷನ್ನು. ಸೊ ಒಂದು ವಿಸಿಟ್ ಹಾಕಿ ಬರೋಂಗಿದ್ರೆ ಹೋಗಿ ಬರೋಣ ಬಾರಕ್ಕ ಅಂತಂದ. ಆದರೆ ಗಾಡಿ ಒಳಗಡೆ ಅಲೋ ಇರಲಿಲ್ಲ, ಹೋಗೋ ಥರ ಇರಲಿಲ್ಲ, ಎಲ್ಲ ಇಲ್ಲೇ ಸ್ಟಾಪ್ ಮಾಡ್ತಿದ್ರು, ಪಾರ್ಕಿಂಗ್ ಎಲ್ಲ ಇಲ್ಲೇ ವ್ಯವಸ್ಥೆ ಮಾಡಿದ್ರು. ಸುಮಾರು ಅದೆಷ್ಟೋ ಲಕ್ಷನೋ ಕೋಟಿನೋ ಖರ್ಚು ಮಾಡಿಬಿಟ್ಟು ಈ ಫಂಕ್ಷನ್ ಮಾಡ್ತಾ ಇರೋದು. ತರಳಬಾಳು ಮಹೋತ್ಸವ ಅಂತಲೇ ಏನೋ ಇತ್ತು, ಹುಣ್ಣಿಮೆ ಮಹೋತ್ಸವ ಅಂತ ಏನೋ. ಸೊ ನೋಡಿಕೊಂಡು ಬಾಚಿನ ಮನೆಗೆ ಹೋಗೋಣ ವಾಪಸ್ ಅಂತ ಬಂದ್ವಿ. ಅಷ್ಟರಲ್ಲಿ ಆಶನೂ ಕೂಡ ಹೋಗಿರಲಿಲ್ಲ. ಹುಡುಗರೆಲ್ಲ ಹೋಗ್ಬೇಡ ಹಿರೇಶ ಅಂತ ಹೇಳಿದ್ರಲ್ಲ, ನಾನು ಹೇಳಿದೆ ಹಿರೇ ಅದೇನು ಪದೇ ಬರ್ತಾ ಇರ್ತೀರಾ, ನಾನು ಇರ್ತೀನಲ್ವಾ, ನಾಳೆ ಬೇಕಾದ್ರೆ ಹೋಗು ಅಂತ, ಬೆಳಗ್ಗೆ ನೀನು ಚಳಿ ಏನು ಹೋಗ್ತೀಯಾ ಅಂತ ಹೇಳಿದೆ. ಅವಳು ಉಳ್ಕೊಂಡ್ಳು. ಇನ್ನು ಬರೋಷ್ಟೊತ್ತಿಗೆ ಎಲ್ರಿಗೂ ಊಟಕ್ಕೆ ಅಂತಂದರೆ ಚಂದನ ಮಧ್ಯಾಹ್ನ ಸಾಂಬಾರು ಮಾಡಲಿ, ಬೇಳೆ ಸಾರು, ನಾವಾಗಿದ್ರೆ ಆಗಿರ್ತಿತ್ತು. ಇವಾಗ ಇವರೆಲ್ಲ ಉಳ್ಕೊಂಡಿದ್ದಾರಲ್ಲ, ಸಾಂಬಾರು ಸಾಲಲ್ಲ ಅಂದ್ಬಿಟ್ಟು ಮೊಸಪ್ಪು ಸಾರು ಮಾಡಿಬಿಟ್ಟು ಇವಾಗ ಆಲೂಗೆಡ್ಡೆ ಬಜ್ಜಿ ಮಾಡ್ತಾಯಿದ್ಲು. ಚೆನ್ನಾಗಿತ್ತು ಕಾಂಬಿನೇಷನು. ಎಲ್ಲರೂ ಊಟ ಕೂಡ ಮಾಡಿದ್ವಿ. ದರ್ಶನ್ ಯಾಕೋ ತುಂಬ ಟಯರ್ಡ್ ಆಗಿಬಿಟ್ಟಿದ್ದ. ಇನ್ನು ಈ ಕಡೆ ಬಂದರೆ ರಿಷಿಗೆ ಗೊತ್ತಲ್ಲ, ರಿಷಿ ವೀಡಿಯೋದಲ್ಲಿ ತೋರಿಸಂಗಿಲ್ಲ ಅವನಿಗೆ. ಆಶಾ ಮಕ್ಕಳನ್ನ ಮಲಗಿಸೋದ್ರಲ್ಲಿ ಬ್ಯುಸಿಯಾಗಿದ್ದು. ಸೋಮ್ ತಲೆನೋವು ಅಂತ ಹೇಳ್ತಿದ್ರಲ್ಲ, ನಿಖಿತಾ ನಂಗೆ ಸ್ವಲ್ಪ ಎಣ್ಣೆ ಹಚ್ಬಿಡು ತಲೆಗೆ ಅಂತ ಹೇಳಿದ್ರು. ಹಾಗೆ ಒಂದು ನಾನು ಸ್ಕ್ಯಾಲ್ಪ್ ಮಸಾಜರು, ಅಂದರೆ ಹೆಡ್ ಮಸಾಜರ್ ಆಗಿರ್ಬೋದು, ಇಲ್ಲಾಂತಂದರೆ ಬಾಡಿ ಮಸಾಜರು, ಇದನ್ನು ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ, ಸಖತ್ತಾಗಿ ವರ್ಕ್ ಆಗುತ್ತೆ ಮಾತ್ರ. ತಲೆನೋವು ಇರೋ ಟೈಮಲ್ಲಂತೂ ಒಳ್ಳೆ ಮಸ್ತು. ನಮ್ಮ ಹೆಣ್ಮಕ್ಳಿಗೆ ಎಣ್ಣೆ ಹಚ್ಚಿದಾಗ ಸ್ಕ್ಯಾಲ್ಪ್ ಮಸಾಜ್ ಕೂಡ ಮಾಡ್ಕೋಬೋದು, ಇಲ್ಲ ತಲೆನೋವು ಇದ್ದಾಗ ಕೂಡ ಈ ಥರ ಮಸಾಜ್ ಮಾಡ್ಕೋಬೋದು. ಮತ್ತು ನೆಕ್ ಪೇಯ್ನ್ ಇದ್ದರೂ ಕೂಡ ನೆಕ್ಕಿಗೂ ಮಸಾಜ್ ಥರ ಸಿಗುತ್ತೆ. ನಾನು ಹೇಳ್ದಲ್ಲ ಲಾಸ್ಟ್ ಟೈಮಲ್ಲೂ, ನಮ್ಮ ಸೋಮ ಲೈಫಲ್ಲಿ ಇದೊಂದು ಒಳ್ಳೆ ಕೆಲಸ ಮಾಡಿದೆಯಾ ಕಡೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಅವ್ರಿಗೊಂದು ಸ್ವಲ್ಪ ಮಸಾಜ್ ಬಿಟ್ಟು ಆಮೇಲೆ ಹಂಗೆ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಮಲ್ಕೊಳ್ಳೋದು ಲೇಟ್ ಆಯಿತು, ಎಲ್ಲರೂ ಭಾಷಣ ಹೊಡ್ಕೊಂಡು ಕೂತ್ಕೊಂಡಿದ್ವಿ. ಇದು ಒಂದು ಹೊಸ ಟಿಪ್ಸು ನೀವೆಲ್ರಿಗೂ. ಕಣ್ಣೇನಾದ್ರು ತುಂಬ ಉರಿತಾ ಇದೆ, ಏನದರ್ಶಿ ಹೇಳೋ? ಆಲೂಗೆಡ್ಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸುಮ್ಮನಿರು ನೀನು, ರಾಂಗ್ ಇನ್ಫಾರ್ಮೇಶನ್ ಕೊಡ್ಬೇಡ. ಆಲೂಗೆಡ್ಡೆ ಒಂದೇ, ಕಣ್ಣು ಉರಿತಾ ಇರುತ್ತಲ್ಲ, ಹೀಟ್ ಆಗಿರುತ್ತಲ್ಲ, ಇಟ್ಕೊಂಡು ಕಟ್ಕೊಂಡು ಮಲ್ಕೊಂಡ್ರೆ ಆ ಹೀಟ್ ಎಲ್ಲ ಹೋಗುತ್ತೆ. ನೋಡಿ ಕಣ್ಣೆಲ್ಲ ಫುಲ್ ರೆಡ್, ತೋರ್ಸು ಕಣ್ಣು ನೋಡಿ, ಫುಲ್ ರೆಡ್ಡಿಶ್ ಆಗಿದೆ ಅವನಿಗೆ. ಇವಾಗ ಮಲ್ಕೊತಾ ಇದ್ವಿ ಎಲ್ಲ. ಸೊ ಅವಾಗ ನಂಗೆ ಆಗ್ತಲ್ಲ ಕಣ್ತಿದೆ ಅಂತ ಆಲೂಗೆಡ್ಡೆನ ಜಜ್ಜಿಬಿಟ್ಟು ತಂದು ಇವಾಗ ಅವ್ರ ವೈಫು ತಂದು ಜಜ್ಜಿಬಿಟ್ಟು ಕೊಟ್ಟರು.
ಆ ಸಿಪ್ಪೆ ಒಳಗಡೆ ಅಲ್ಲ ಸಾರಿ ಬಟ್ಟೆ ಒಳಗಡೆ ಅದನ್ನ ಹಾಕ್ಬಿಟ್ಟು ಕಣ್ಣು ಮೇಲೆ ಇಟ್ಟು ಕಟ್ಕೊಂಡು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಸರಿ ಮಾಡ್ಕೊಂಡು ನೋಡ್ತೀನಿ ಹಂಗೆ ಆಲೂಗಡ್ಡೆ ಕಪ್ಪಗಾಗಿರುತ್ತೆ. ಅಂದರೆ ಹಿಟ್ಟಿಂದ ಏನಿರುತ್ತೆ ಅದೆಲ್ಲ ಅದ್ರಲ್ಲಿರುತ್ತೆ. ಇದು ಯಾರು ಹೇಳಿತ್ತು ಇನ್ನು ನಗ್ಬೇಡ, ನೀನು ತೋರಿಸ್ಬಿಡ್ತೀನಿ ಇವಾಗ ಸುಮ್ಮನಿರು. ಫ್ರೆಂಡ್ಸ್ ಟೈಮ್ ನೋಡಿ, ಅಲ್ಲಿ ನೋಡಿ ಟೈಮ್ ಎಷ್ಟು ಅಂತ ಒಂದ್ಸರಿ ನೋಡಿ. 12:35. ಬರ್ತೀನಿ ನಾನು. ಇಲ್ಲ ತೋರ್ಸಲ್ಲ, ನಮ್ಮ ಮಗು ಬರಿ ಮೈಯಲ್ಲಿದೆ, ಅದಕ್ಕೋಸ್ಕರ ತೋರ್ಸಲು ದೃಷ್ಟಿ ಆಗುತ್ತೆ. ಇವಾಗ ಊಟ ಮಾಡ್ತಾನೆ. ಇಷ್ಟೊಂದು ಜನರಿಗೆ ಟಿಪ್ಸ್ ಗೊತ್ತಿರಲ್ಲ ನೋಡಿ. ಆಲೂಗಡ್ಡೆ ಎಲ್ಲ ಹಿಂಗೆ ಇಟ್ಕೊಂಡು ಹಂಗೆ ಕಣ್ಣಿಗೆ ಅದನ್ನ ಎಷ್ಟು ದಿನಕ್ಕೊಂದ್ಸರಿ ಮಾಡ್ಕೊತೈತೆ ಅಂದರೆ ಹಿಂಗೆ ಕಣ್ಣು ಉರಿ ಬಂದಾಗ ನೋಡಿ, ಹಿಂಗೆ ಕಣ್ಣಿಗೆ ಕಟ್ಕೊಂಡು ಹಿಂಗೆ ಮಲ್ಕೊಳ್ಳೋದು. ನನ್ನ ಸ್ಟೋರೇಜ್ ಫುಲ್ ಆಗಿಬಿಟ್ಟು ಎಲ್ಲ ಕಟ್ಟಾಗಿ ಹೋಗ್ಬಿಡ್ತೈತೆ. ಸ್ಪೇಸ್ ಸ್ವಲ್ಪ ಖಾಲಿ ಮಾಡಿದೆ. ಬ್ಯಾಡ್ಗೆ ಖುಷಿ ಅಮ್ಮ ಹೋಗು. ನನಗೆ ಪೂನು ಬೇಕು. ಮತ್ತೆ ಇನ್ಯಾರು ಬೇಕು? ತೆಗಿ ಆ ಕಡೆ ಇಡೋದನ್ನ. ಎಲ್ಲ ಹಾಕ್ತಾರಲ್ಲಿ. ಇನ್ನು ಭುವನ್ ತರ ನಿನ್ಗೆ ದಾಡಿ ಬರಕ್ ಬೇಜಾನ್ ಟೈಮ್ ಐತೆ ಇನ್ನು. ಬರುತ್ತೆ ನನ್ನದು ಫ್ರೀ ಏರಿಗೆ ಗಾಳಿ ಆಡಕ್ ಬಿಡ್ತೀನಿ ಅಲ್ಲ, ಇವೆಲ್ಲ ಹಾಕ್ಬೇಡ ನೀನು. ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ಬೇಗ ಪಟಪಟ ಅಂತ ರೆಡಿ ಆಗ್ತಾ ಇದೀವಿ. ಆಶಾ ಕೂಡ ಹೊರಟ್ಲು ಬೆಳಗ್ಗೆನೆ. ಆಶಾ ಹೊಟ್ಬಿಟ್ಲು, ಇಲ್ಲ ಕೆಲಸ ಇದೆ ಅಂತ ನಾವು ಹೊರಟ್ಲು. ನಾನು ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ ಎಲ್ಲೂ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಚಂದನ ಹಿಂದಿನ ದಿನ ನಾವೆಲ್ಲ ಅದೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ಲು. ಸೊ ಬೆಳಗ್ಗೆನೇ ತಿಂಡಿಗೆ ಅಂತ ಇಡ್ಲಿ ಮಾಡೋದು, ಇಡ್ಲಿ ಮತ್ತು ಚಟ್ನಿ ಇದನ್ನು ಮಾಡಿದ್ದು. ಎಲ್ಲರೂ ತಿಂಡಿ ತಿಂದ್ವಿ. ಅವಳು ಹೇಳ್ದಂಗೆ ಆಶಾ ಅವ್ರ ಯಜಮಾನ್ ಮಕ್ಳು ಕರ್ಕೊಂಡು ಹೊರಟ್ರು. ನಾವು ಇನ್ನೇನು ರೆಡಿಯಾಗಿ ಹೊರಡೋ ಇದರಲ್ಲಿ ಇದ್ವಿ. ಆ ಕಡೆ ಪಕ್ಕದ ಸೈಟಲ್ಲಿ ಬಟ್ಟೆಗಳೆಲ್ಲ ಒಣಗಾಕ್ತಾರಂತೆ ಇವಾಗ. ಏನು ಫುಲ್ ಮೇಲ್ಗಡೆ ಎಲ್ಲ ಕವರ್ ಮಾಡಿಸಿರೋದಕ್ಕೆ ಇವ್ರೇನು ಮಾಡ್ತಾಯಿದ್ದಾರೆ, ಬಟ್ಟೆಗಳೆಲ್ಲ ಮುಂದೆ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಅಂತ ಒಣಗಾಕೊಂಡ್ಬಿಡ್ತಾರೆ. ಬಿಸಿಲಿಗೆ ಒಂಚೂರು ಒಣಗಲಿ ಬಟ್ಟೆಗಳಂತ. ಜಾಸ್ತಿ ಇದ್ವಂತೆ ಬಟ್ಟೆಗಳಂತ, ಸೈಡ್ಗೆಲ್ಲ ಒಣಗಾಕಿದ್ಲು. ಸರಿ ಎತ್ಕೊಂಬರ್ತೀನಿ ಇರೋಕ್ಕಾತೇಳಿ ಆ ಕಡೆ ಹೋದ್ಲು. ಖುಷಿಮಾನು ಕೂಡ ಹಾಗೆ ರೆಡಿ ಮಾಡಿಸಿದ್ದೆ. ಇನ್ನು ಲಗೇಜ್ಗಳೆಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಇಡೋಣ ಅಂತೆಲ್ಲ ಎತ್ತೆತ್ತಿಡ್ತಾ ಇದ್ವಿ. ಸೋಮ್ ಕಾರ್ ತರಲಿಕ್ಕೆ ಅಂತ ಹೋಗಿದ್ರು. ಅವ್ರು ಅಂದರೆ ಆಂಟಿ ಮನೆಗೆ ಬಂದಾಗಲೆಲ್ಲ ಕಾರ್ ಇಲ್ಲಿ ಮುಂದೆ ನಿಲ್ಲಿಸಲ್ಲ, ಬಿಸಿಲಿರುತ್ತಲ್ಲ ಅಂತ. ಸೊ ಆ ಕಡೆ ಈ ಕಡೆ ಅಲ್ಲಿ ಒಂದು ಅರಳಿ ಮರ ಇದೆ, ಅದ್ರ ನೆರಳಿಗೆ ಹೋಗಿ ನಿಲ್ಲಿಸ್ಬಿಟ್ಟು ಬಂದುಬಿಡ್ತಾರೆ, ಬಿಸಿಲಿದೆ ಅಂತೇಳಿ. ತಗೊಬರ್ತೀನಿ ಅಂತ ಹೋದರು. ನಾನು ಚೆನ್ನಾಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ನನಗೆ ನಿಜ ಹೇಳ್ಬೇಕಂತಂದರೆ ಆಂಟಿ ಹೋದಾಗಿಂದ ಈ ಮನೆಗೆ ಬರೋದಕ್ಕೆ ನಾನು ಇಷ್ಟು ದಿನ ಬೇಜಾರಲ್ಲಿ ಇರ್ತಿದ್ದೆ. ಸೊ ಅಂದರೆ ನನಗೆ ಆಂಟಿ ಸ್ಥಾನ ಮತ್ತೆ ತುಂಬಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಈ ಸರಿ ನನಗೆ ಚಂದನ ನೋಡಿಬಿಟ್ಟು ನನಗನ್ನಿಸ್ತು ನಿಜವಾಗ್ಲೂ ನನಗೆ ನಮ್ಮ ಆಂಟಿನೇ ಇದೆ ಮನೆಯಲ್ಲಿ, ನಮ್ಮ ಆಂಟಿ ಜೊತೆನೇ ಮಾತಾಡ್ತಾಯಿದ್ದೀನಿ, ನಮ್ಮ ಆಂಟಿನೇ ನಮ್ಗೆ ಇಷ್ಟೆಲ್ಲ ಮಾಡ್ತಾಯಿದೆ ಅನ್ನೋ ಥರ ಫೀಲ್ ಆಯಿತು. ನಿಜವಾಗ್ಲೂ ಖುಷಿ ಅಂತ ಅನ್ನಿಸ್ತು. ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಮನೆಗೆ, ನಮ್ಮ ಆಂಟಿ ಮನೆಗೆ ದರ್ಶನ್ಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ. ಖುಷಿ ಆಯಿತು ನಿಜವಾಗ್ಲೂ. ನಾವು ಇವಾಗ ಬರೋ ಹುಡುಗಿರೆಲ್ಲ ಹೊಂದ್ಕೊಳ್ಳಲ್ಲ, ಏನಿಲ್ಲ, ಹೊಂದ್ಕೋತಾರೋ ಇಲ್ವೋ ಅಂತೆಲ್ಲ ಯೋಚನೆ ಮಾಡ್ತಾಯಿದ್ವಿ. ಸೊ ಆದರೆ ನಿಜವಾಗ್ಲೂ ಹೊಂದ್ಕೊಂಡಿದ್ದಾಳೆ ಎಲ್ಲದಕ್ಕೂ. ಇನ್ನು ನನಗೆ ಚಿಕ್ಕಮಂಗ್ಳೂರಿಂದ ಇವರು ಲಕ್ಷ್ಮಿಯವರು ಇದು ತಂದು ಕೊಟ್ಟಿದ್ರು, ಸಪೋಟ ಚಾಕ್ಲೇಟ್ಸು ಖುಷಿಮಗೆ ಅಂತೆಲ್ಲ ತಂದು ಕೊಟ್ಟಿದ್ರಲ್ಲ ರಂಗನಹಳ್ಳಿಲಿ. ಅದನ್ನು ಹುಡುಗರಿಗೆಲ್ಲ ಸಪೋಟ ಸ್ವಲ್ಪ ಕೊಟ್ಬಿಟ್ಟು ಇನ್ನು ಮಿಕ್ಕಿ ತೊಗೊಂಡೋಗೋಣ ಅಂದ್ಬಿಟ್ಟು ಎಲ್ಲ ಇಡ್ತಾಯಿದ್ದೆ. ಯಾಕಂದರೆ ಹುಡುಗರಿಗೂ ಫ್ರೂಟ್ಸ್ ಅಂದರೆ ಇಷ್ಟ, ಸ್ವಲ್ಪ ಚಾಕ್ಲೇಟ್ಸ್ ಅಂತೆಲ್ಲ ಕೊಡ್ತಾಯಿದ್ದೆ. ಎಲ್ಲ ತೆಗ್ದಿಟ್ಬಿಟ್ಟು ಚಂದನಗೂ ಚಾಕ್ಲೇಟ್ ಅಂತ ಅಂದರೆ ಇಷ್ಟ ಅಂತೆ. ಸೊ ಅದಕ್ಕೋಸ್ಕರ ಎಲ್ಲ ಕೊಟ್ಟು ನಾವೆಲ್ಲ ಲಗೇಜ್ ಎಲ್ಲ ತೆಗೆದು ಒಳಗಡೆ ಇಡ್ತಾಯಿದ್ದಾರೆ ಇವಾಗೆಲ್ಲ, ಅಂದರೆ ಕಾರ್ ಒಳಗಡೆ ಇಡ್ತಾಯಿದ್ದಾರೆ. ಸೊ ಏನೋ ಒಂಥರ ಅವಳು ಅಷ್ಟೇ ಇರಕ್ಕ ಅಂತ ಹೇಳ್ತಾನೆ ಇದ್ಲು. ಹೋದ್ರಾಯ್ತು ಹಬ್ಬ ಮುಗಿಸ್ಕೊಂಡು. ಯಾಕಂದರೆ ನೆಕ್ಸ್ಟ್ ಡೇ ಮಾರನೇ ದಿನ ಹಬ್ಬ ಇತ್ತು. ನಾವು ಸಂಡೇ ಹೊರಡ್ತಾ ಇರೋದು ಇವಾಗ. ಸೊ ಇದಕ್ಕೆ ಹೋಗ್ರಂತೆ ಅಂತ ಅವಳು. ಆಶಾನು ಅಷ್ಟೇ ಇರಕ್ಕ ಅಂತ. ನಾನು ಇಲ್ಲಮ್ಮ ಮನೆಯಲ್ಲಿ ನನಗೂ ಶಾಪಲ್ಲಿ ವೀಡಿಯೋಸ್ಗಳೆಲ್ಲ ಮಾಡೋದಿರುತ್ತೆ ನೋಡಿ. ಈ ಥರ ಎಲ್ಲ ಬಂದರೆ ಒಂಥರ ಹೆಂಗೆ ಗೊತ್ತಾ, ಆ ಕಡೆ ಶಾಪ್ ಕಡೆನೇ ಚಿಂತೆ ಆಗಿರುತ್ತೆ. ವೀಡಿಯೋಸ್ಗಳು ಮಾಡಲಿಲ್ಲ ಅಂತಂದರೆ ಹೆಂಗೆ ಅಲ್ವಾ. ಇವಾಗ ಬಿಸ್ನೆಸ್ ಮಾಡೋರ್ದೆಲ್ಲ ಇದೇ ಕತೆ ಇರುತ್ತೆ, ಜಾಸ್ತಿ ದಿನ ಎಲ್ಲೂ ಬರೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ. ಮೊದಲಾದರೂ ನಾನು ಹೆಂಗೆ ಅಂದರೆ ಬೇಕಾದ್ರೆ 1-2 ದಿನ 3 ದಿನ ಲೇಟರ್ ಸರಿ ನನಗೇನಾದ್ರು ಇಲ್ಲಿ ಖುಷಿಯಾಗಿದೆ ಅಂತ ಅನ್ಸಿದ್ರೆ ಇದ್ಬಿಡ್ತಾಯಿದ್ದೆ. ಇವಾಗ ಹಂಗೆ ಆಗೋದಿಲ್ಲ ಇರೋದಕ್ಕೆ. ಅಯ್ಯೋ ಮನೆಗೆ ಆ ಶಾಪ್ ಕಡೆ ನೋಡಬೇಕು, ಇನ್ನು ನಮ್ಮ ಒಂದು ನಾಯಿ ಮರಿ ಬೇರೆ ತಂದುಬಿಡ್ತೀವಿ, ಅದನ್ನು ನೋಡಬೇಕು, ಏನೋ ಎತ್ತ ಅನ್ನೋ ಕತೆ. ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಸೇಮ್ ಒಂಥರ ಫೀಲಿಂಗು ಚೆನ್ನಾಯಿತು ಈ ಸರಿ ಮಾತ್ರ. ತುಂಬ ಖುಷಿ, ಏನು ಹೇಳ್ದಂಗೆ ಖುಷಿ ಅಂತ ಅನ್ನಿಸ್ತು.
ಆಂಟಿ ಜೊತೆನೇ ಇದ್ದು ಬಂದ್ವಿ. ಆಂಟಿ ನಾವು ಹೋದಾಗೆಲ್ಲ ಯಾವ ರೀತಿ ಟ್ರೀಟ್ ಮಾಡ್ತಿತ್ತು ಸೇಮ್ ಅದೇ ಥರನೇ ಫೀಲ್ ಆಯಿತು. ಸೊ ನಿಜವಲ್ಲಿ ಇನ್ಮೇಲೆ ನಾನು ಹೋಗ್ಬೋದು ಆರಾಮಾಗಿ ಭದ್ರಾವತಿಗೆ, ಚಿಂತೆ ಇಲ್ದಲೇ ಹೋಗ್ಬೋದು. ನಮ್ಮ ಮಮ್ಮಿ ಇಲ್ಲ ನಮ್ಮ ಆಂಟಿ ಯಾರು ಒಬ್ರು ಇರಬೇಕಾಯ್ತು. ಅವಾಗ ನಾನು ಒಬ್ರು ಮನೆಗೆ ಹೋಗ್ತಾ ಇದ್ದೆ ಅಂತ ಅನಿಸ್ತಾಯಿತ್ತು ಅವಾಗ ನನಗೆ. ಇಬ್ಬರು ಇಲ್ಲ, ಅದಕ್ಕೆ ಭದ್ರಾವತಿಗೆ ಹೋಗೋಕೆ ಇಷ್ಟ ಇಲ್ಲ ಅಂತ. ಆದರೆ ನನಗೆ ಲಾಸ್ಟ್ ಟೈಮ್ ಆಯುಧ ಪೂಜೆಗೆ ಬಂದಾಗ ಅಷ್ಟೇನಷ್ಟು ಫೀಲ್ ಆಗಿಲ್ಲ. ಆದರೂ ಗೊತ್ತಾಗಿತ್ತು ಚಂದನ ಚೆನ್ನಾಗಿ ಮಾಡ್ತಾಳೆ, ಒಳ್ಳೆ ಹುಡುಗಿ, ಚೆನ್ನಾಗಿ ನೋಡ್ಕೋತಾಳೆ ಮನೇನ ಅನ್ನೋ ಥರ ಅನ್ನಿಸ್ತಾ ಇತ್ತು. ಸೊ ಆದರೆ ಈ ಸರಿ ಇನ್ನೂ ಜಾಸ್ತಿ ಫೀಲ್ ಆಯಿತು. ಒಂದೆರಡನೇ ಸರಿಗೆ ಜಾಸ್ತಿ ಗೊತ್ತಾಗುತ್ತಲ್ವ ಅನ್ನೋ ಥರ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡು ಚಂದನ, ಫ್ರೀ ಮಾಡಿಕೊಂಡು. ಅವಾಗೇನು ಸೋಮಣ್ಣನೇ ಬರಬೇಕು ಅಂತೆಲ್ಲ ಏನಿಲ್ಲ, ನಾನೇ ಆರಾಮಾಗಿ ಟ್ರೈನಲ್ಲಿ ಬಂದುಬಿಟ್ಟು 1-2-3 ದಿನ ಇದ್ಬಿಟ್ಟು ಫ್ರೀಯಾಗಿ ಆರಾಮಾಗಿ ಇದ್ದು ಹೋಗ್ತೀನಿ ಅಂತಿದ್ದೆ. ಇನ್ನು ಅವಳು ಕೆಲಸ ಕೂಡ ಬಿಟ್ಟಿದ್ದಾಳೆ. ಅದಕ್ಕೆ ನೀನು ಬಂದುಬಿಡು, ನೀನು ಬಾ, ಒಂದು ವಾರ ಕೆಲಸ ಮಾಡಿದ್ದು. ಮದುವೆ ಆಗಿ ಆಲ್ಮೋಸ್ಟ್ 2 ವರ್ಷ ಹತ್ರ ಬರ್ತಾಯಿದೆ. ಅವಳು ಪಾಪ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ಅವಳು ಜಾಬ್ ಹೋಗ್ತಾ ಇದ್ಲಲ್ಲ, ಇವಾಗ ಬಿಟ್ಟು ಮಾಡಿದಾಳಲ್ಲ, ಅದಕ್ಕೆ ಇಷ್ಟು ದಿನ ನೀನು ಕೆಲಸ ಮನೆ ಅಂತ ಇದ್ದೆ. ಮದುವೆ ಆದಾಗಲಿಂದ ಎಲ್ಲೂ ಹೊರಗಡೆ ಹೋಗಿಲ್ಲ. ಬಂದುಬಿಡು ಒಂದು ವಾರ ನಮ್ಮ ಮನೆಗೆ. ಆಶಾ ಮನೇಲಿ 1-2 ದಿನ, ನಮ್ಮ ಮನೇಲಿ 1-2 ದಿನ ಇದ್ಬಿಟ್ಟು ಆರಾಮಾಗಿ ರೆಸ್ಟ್ ತೊಗೊಂಡು ಬರುವಂತೆ. ಈ ದರ್ಶನದೆಲ್ಲ ಏನಷ್ಟೊಂದು ರಿಸ್ಟ್ರಿಕ್ಷನ್ ಏನಿಲ್ಲ, ಬೇಡ ಅದು ಇದು ಅಂತೆಲ್ಲ ಏನೂ ಅನ್ನಲ್ಲ. ಬಾ ಬೇಕಾದರೆ ನಾನು ಹೇಳ್ತೀನಿ ದರ್ಶಿಗೆ ಅಂತೆಲ್ಲ ಹೇಳಿ ನಾವು ಕೂಡ ಹೊರಟ್ವಿ. ಇವಾಗ ಹೊರಡ್ತಾರದು ದೊಡ್ಡಮ್ಮ ಮನೆಗೆ ಬಂದ್ವಿ. ಹಿಂದಿನ ವ್ಲಾಗಲ್ಲಿ ನೋಡ್ತಿದ್ರು ದೊಡ್ಡಮ್ಮ, ಬಾ ಏನಾರು ನಾನ್ ವೆಜ್ ಮಾಡೋಣ, ಬಾ ಮಗ ನೀನು ಬಂದಾಗಲಿಲ್ಲ ಹಂಗಂಗೆ ಹೋಯ್ತೀಯಾ ಅಂತಲೇ ಇದ್ರು ನಮ್ಮ ಮಾಮನು ದೊಡ್ಡಮ್ಮನು. ಸೊ ಅದಕ್ಕೆ ಇವಾಗ ಇಲ್ಲಿಗೆ ಬಂದ್ವಿ. ನಮ್ಮ ಪೂನು ಬಾಡಿ ಬಿಲ್ಡರ್ ಥರ ಏನು ನಿಂತ್ಕೊಂಡ್ಬಿಟ್ಟಿದ್ಲು. ಅವಳೊಂದು ಸ್ವಲ್ಪ ಹೆಂಗೆ ಅಂದರೆ ಈ ಮನೆ ಒಂದು ಸ್ವಲ್ಪ ಹೆಂಗೆ ಗಂಡು ಹುಡುಗರ ಥರ ಆ್ಯಟಿಟ್ಯೂಡ್, ಅವಳಿಗೆ ರೌಡಿ ಥರ ಮನೆಯಲ್ಲಿ. ಸೊ ಎಲ್ಲರೂ ಪ್ರೀತಿ ಮುದ್ದು ಜಾಸ್ತಿ ಅಲ್ವಾ, ಲಾಸ್ಟ್ ನೀವು ಚಿಕ್ಕವಳು ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನು ಎಲ್ಲರೂ ಅಲ್ಲಲ್ಲಿ ಬ್ಯುಸಿಯಾಗಿರೋ. ದೊಡ್ಡಮ್ಮನೂ ಸ್ವಲ್ಪ ಹುಷಾರಾಗಿದ್ರು. ನೆನೆ ಹೋಗಿ ಒಂದು ಇಂಜೆಕ್ಷನ್ ಹಾಕಿಸ್ಕೊಬರೋರ್ಗೂ ಆಗಲಿಲ್ಲ ಮಗ, ಆಮೇಲೆ ಪರವಾಗಿಲ್ಲ ಇವತ್ತು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಡುಗೆ ಎಲ್ಲ ರೆಡಿ ಆಗಿತ್ತು. ಆಮೇಲೆ ಏನಾಯಿತು, ದೊಡ್ಡಮ್ಮ ಜ್ಯೋತಿ ಮುದ್ದೆ ಮಾಡ್ತಾಯಿದ್ಲು. ಆಮೇಲೆ ದೊಡ್ಡಮ್ಮ ಇನ್ನೊಂದು ಏನೋ ಮಾಡ್ತಾಯಿತ್ತು. ಅದರಿಂದ ನಾನೇ ಸೋಮ್ಗೆ ಆಮ್ಲೆಟ್ ಹಾಕಬೇಕಾಗಿತ್ತಲ್ಲ, ಸೊ ನಾನೇ ಮಾಡ್ಕೊಡ್ತೀನಿ ಕೊಡ್ರಿ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು 2 ಮೊಟ್ಟೆ ಹೊಡೆದ್ಬಿಟ್ಟು ಆಮ್ಲೆಟ್ ಮಾಡಿದೆ. ದೊಡ್ಡಮ್ಮವ್ರ ಮನೆ ಹೆಂಗೆ ಅಂತಂದರೆ ನಾನ್ ವೆಜ್ನ ಸೇಮ್ ಯಶೋದಾಂಟಿರ್ತಾರೇ ನಾನ್ ವೆಜ್ ಎಲ್ಲ ಕಿಚನಲ್ಲಿ ಮಾಡಲ್ಲ, ಸಪ್ರೇಟಾಗಿ ಅದಕ್ಕೆ ಅಂತ ಒಂದು ಏನು ಹೊರಗಡೆ ಮಾಡ್ತಾರೆ. ಇಲ್ಲ ಅಂತಂದರೆ ಈ ಕಡೆ ಬಾತ್ರೂಮಲ್ಲೇ ಸಪ್ರೇಟಾಗಿ ಸ್ಟೌವು ಮತ್ತು ಅದೆಲ್ಲ ಇಟ್ಕೊಂಡಿದ್ದಾರೆ, ಸಿಲಿಂಡ್ರೆಲ್ಲ ಇಟ್ಕೊಂಡಿದ್ದಾರೆ, ಅಲ್ಲೇ ಮಾಡಿಬಿಡ್ತಾರೆ. ಸೊ ಎಲ್ಲರೂ ಊಟ ಮಾಡ್ಕೊಂಡ್ವಿ. ಊಟ ಮಾಡಿದ್ವಿ. ಇನ್ನು ಕುಶಿಮ ಊಟ ಮಾಡ್ತಾ ಇರಲಿಲ್ಲ. ಕುಶಿಮಾಗ ಊಟ ಮಾಡಿಸೋಣ ಅಂತ ಹೋಗ್ತಾಯಿದ್ದೆ. ಆಮೇಲೆ ಪೂನು ಇದ್ದೋಳು, ಆತೆ ನನಗೂ ಊಟ ಮಾಡಿಸು ಅಂತ ಕೇಳ್ತಾಯಿದ್ಲು. ಅಯ್ಯೋ ಬರ್ರವ, ನೀವು ಕೇಳೋದೆ ನಾವು ತಿನ್ಸೋದೆ ಅಂದ್ಬಿಟ್ಟು. ಆದರೆ ಇಬ್ಬರು ಕಾಂಪಿಟೇಷನ್ ಥರ ಊಟ ಮಾಡಿಸೋದ್ರಲ್ಲಿ ಯಾರು ಫಸ್ಟ್ ತಿಂತೀರಾ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇಬ್ರಿಗೂ ಸೇರಿಸಿ ಊಟ ಮಾಡಿಸೋಕ್ಕೆ ಶುರು ಮಾಡ್ಕೊಂಡೆ. ಆದರೆ ತುಂಬ ಲೇಟಾಯಿತು. ಮಿನಿಮಮ್ ಅಂದರೆ ಇವರಿಬ್ಬರಿಗೆ ನಾನು ಊಟ ಮಾಡ್ಸೋಕ್ಕೆ 1 hour ತಗೊಂತು ಅನಿಸುತ್ತೆ. ಆಮೇಲೆ ನಮ್ಮ ದೊಡ್ಡಮ್ಮ ಏನಂತಿತ್ತು, ಅಯ್ಯೋ ಬಾ ಮಗ ನೀನು ಊಟ ಮಾಡು, ಆಮೇಲೆ ಬೇಕಾದ್ರೆ ನೀನು ಮಾಡುವಂತೆ ಅವ್ರಿಗೆ ತಿನ್ನಿಸುವಂತೆ ಅಂದರು. ನಾನು ಆಮೇಲೆ ಸರಿ ಅಂತ ಹೇಳಿ ಹೊಟ್ಟೆ ನನಗೂ ಕೂಡ ಹಸ್ವಾಗ್ತಾಯಿತ್ತು. ನಮ್ಮ ದೊಡ್ಡಮ್ಮ ಇದು ಮಟನ್ ಮಾಡಿದರು. ಮಟನ್ ಚಾಪ್ಸ್ ಥರ ಮಾಡಿ ಇದು ಮೊಟ್ಟೆ ಕೋಳಿ ಸಾಂಬಾರು ಮಾಡಿದರು. ನಮ್ಮ ದೊಡ್ಡಮ್ಮ ಮಾಡೋ ಅಡುಗೆ ಒಂಥರ ಸಖತ್ತಾಗಿರುತ್ತೆ. ನಮ್ಮ ಸೋಮ್ಗೆ ತುಂಬ ಇಷ್ಟ ಪರ್ಸ್ನಲ್. ನಮ್ಮ ಸೋಮ್ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದು ಯಾವಾಗ ಗೊತ್ತಾ, ದೊಡ್ಡಮ್ಮವ್ರ ಮನೆ ತಿಂದು ಅದೇ ಲಾಸ್ಟು. ಅದಾದಮೇಲೆ ನಾನ್ ವೆಜ್ ಅವ್ರು ಹೇಳಿದರು, ಇದೇ ಲಾಸ್ಟು ನಿಖಿತಾ ಅಂತ ಫಸ್ಟ್ಗೆ ಹೇಳಿದರು. ಅದೇ ಲಾಸ್ಟ್ ಅವ್ರು ನಾನ್ ವೆಜ್ ತಿಂದಿದ್ದು. ದೊಡ್ಡಮ್ಮ ಮಾಡೋ ನಾನ್ ವೆಜ್ ಇಷ್ಟ ಕಣೆ ಅಂತಾರೆ. ಅಯ್ಯೋ ಆಯಿತು ತಿನ್ನಿರಿ, ಇನ್ಮೇಲೆ ಅಟ್ಲೀಸ್ಟ್ ಹೋಗಲಿ ಅಂತಂದರೆ ಅದು ಮಾಡಲ್ಲ ಅಂತಾರೆ. ಇನ್ನು ಭುವನ್ ಕೂಡ ಬಂದ, ಭುವನ ರಿಷಿ ಎಲ್ರಿಗೂ ಊಟ ಕರೆದಿದ್ರು. ಇನ್ನು ಚಂದನ ಸಂಡೇ ಟೈಮು ನಾನ್ ವೆಜ್ ತಿನ್ನಲ್ಲ, ಯಾಕಂದರೆ ಅವ್ರ ಮನೆ ದೇವ್ರ ವಾರ ಅದು. ಇನ್ನು ದರ್ಶನ್ನು ಯಾವುದೋ ಒಂದು ಫಂಕ್ಷನ್ ಇತ್ತು, ಅಲ್ಲಿ ಅಡುಗೆ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋಗಿದ್ದ. ಸೊ ಈ ಹುಡುಗರಿಗೆಲ್ಲ ಊಟ ಮಾಡಿಸ್ಬಿಟ್ಟು ಇವಾಗ ನಾನು ಕೂಡ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಕಣ್ಣು ಕೊಡ್ಕೊಳ್ತೀಯ ಬೇಗ ಯಾರು ಫಸ್ಟ್ ನೋಡೋಣ. ಏನೋ ಹೊರಟ್ವಿ. ಅವರು ಅಷ್ಟೇ, ಎಲ್ಲರೂ ಅಷ್ಟೇ, ಇರು ಏನು, ಯಾಕಂದರೆ ಮಾರನೇ ದಿನ ರಜಾ ಕೂಡ ಇತ್ತು, ಸೋಮವಾರ ರಿಪಬ್ಲಿಕ್ ಡೇ ಇತ್ತು 26ನೇ ತಾರೀಕು. ಅದಕ್ಕೆ ಹಿರೇ ಮಗ ಹೋದ್ರಾಯ್ತು ಅಂತ ಹೇಳ್ತಾನೆ ಇದ್ರು. ಇಲ್ಲಮ್ಮ ಅಂತ ಹೇಳಿ. ಪೂನು ಅಂತೂ ಪಾಪ ಬಿಟ್ಟಿರ್ತಾನೆ ಇಲ್ಲ. ಪೂನು ಖುಷಿ ಒಬ್ರಿಗೊಬ್ರು ಹಚ್ಕೊಂಬಿಟ್ಟಿದ್ರು ತುಂಬಾ, ಒಬ್ರನ್ನೊಬ್ರು ಬಿಟ್ಟಿರ್ತಾನೆ ಇಲ್ಲ. ಇಬ್ಬರು ಎಷ್ಟು ಹತ್ರು ನೋಡಿ. ಪೂನು ಎಕ್ಸ್ಪೆಷಲ್ ನನ್ನ ಫ್ರೆಂಡು ಅಂತ ಎಷ್ಟು ಹತ್ಲು. ಬಾ ನೀನು ಕತೆ ಮುಗಿತು ಬಾ ಇವತ್ತಿಗೆ. ಈಗ ಫ್ರೆಂಡ್ ಬಿಟ್ಟಾಯ್ತಲ್ವಾ,
ಫ್ರೆಂಡಿಗೆ ಒಂದು ಬಾಯಿ ಹೇಳ್ಬಿಟ್ಟು ಬಾ. ನಾವು ನೀವು ಟ್ರೈನಲ್ಲಿ ಬರ್ತೀವಿ ಹೋಗಿ. ಟ್ರೈನಲ್ಲಿ ಬಿಸ್ಕೆಟು ಹಣ್ಣು ಎಲ್ಲ ತಿನ್ಕೊಂಡು ಆರಾಮಾಗಿ. ಅಲ್ಲ ಈ ಕಾರ್ ಚೆನ್ನಾಗಿಲ್ಲ ಈ ಕಾರ್ ಚೆನ್ನಾಗಿಲ್ಲ. ಈಗ ಅದೇ ಬೇರೆ ಟೈಮಲ್ಲಿ ಈಗ ಇಳಿಸ್ಕೊಂಡ್ಬಿಡ್ತೀರಂತ ಬಿಸ್ಕೆಟ್ ತಿನ್ನಲ್ಲ. ಬರೇ ನಾವು ಇದಕ್ಕೆ ಹೋಗಿ ಬರೇ ಅಪ್ಪ. ರಜಕ್ ಬರ್ತಾಳೆ ಬಿಡು. ಕಳಿಸ್ಕೊಟ್ಟು ಎಲ್ಲರ ಜೊತೆ ಎಲ್ರ ಜೊತೆ ಹೊಂದ್ಕೊತಾಳೆ. ಬಾರೋ ಬೇಗ ಬಾರೆ ಹೋಗೋಣ. ಒಂದೇ ದಿನ ಬಂದಿದ್ದು ಸಾಕ್ಷಾತ್ ಕರ್ಕೋಬಾರ್ದು. ನನಗೆ ಫೋನ್ ನೋಡಿದ್ರೆ ಸಾಕು ಇಲ್ಲಿಂದ ಅವ್ಳು ಕರೆಕ್ಟಾಗಿ ಅಪ್ಪನೂರು ಇದೆಯಲ್ಲ ಅಡೆನಹಳ್ಳಿ, ಅಲ್ಲಿ ಅವರು ಒಬ್ರು ಇನ್ವಿಟೇಷನ್ ಕಾರ್ಡ್ ಕೊಡಕ್ ಬಂದಿದ್ರು ಅಡೆನಹಳ್ಳಿಯಿಂದ. ಅಯ್ಯೋ ಬರ್ತಾರೆ. ಐಸ್ ಕ್ರೀಮು ಯಾವ ಐಸ್ ಕ್ರೀಮು ಯಾವ ಐಸ್ ಕ್ರೀಮು ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಕೊಡ ಅವ್ರಿಗೆ. ಚಾಕ್ಲೇಟ್ ಕೊಡ ಅಲ್ಬಾರ್ದು. ಇದು ಚಾಕ್ಲೇಟ್ ಯಾವ ಚಾಕ್ಲೇಟ್ ಬೇಕು ನಿಂಗೆ? ಬೇಗ ಹೇಳು ಯಾವ ಚಾಕ್ಲೇಟ್ ಬೇಕು ಹೇಳು. ಅವ್ಳಿಗೊಂದು ಕೊಡ. ಇನ್ನೇನ್ ಮಾಡಂಗಿಲ್ಲ. ಮಲೆ ಸುಮ್ಮನೆ ಕರ್ಕೊಂಡು ರಜಾ ಮಾಡೋಣ. ಖುಷಿಗೊಂದು ಕೊಡೋಣ ಚಾಕ್ಲೇಟ್. ಓಕೆ ಖುಷಿ. ಅವಳಷ್ಟಿಲ್ಲ ಇವಾಗ ಸದ್ಯಕ್ಕೆ. ಅವಳಿಗೆ ಪರಿ ನೋಡೋ ಇದ್ದಾಳೆ, ಅದಕ್ಕೋಸ್ಕರ. ಸೂಪರ್ ಚಾಕ್ಲೇಟ್ ಮಗಳೇ, ದುಬೈ ಚಾಕ್ಲೇಟ್. ಚೆನ್ನಾಗೈತೆ. ಓಕೆ ಹ್ಯಾಪಿ 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 ಮಗಳೇ. ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ದೆ, ಮತ್ತು ಖುಷಿ ಮಗು ಒಂದು ಸ್ವಲ್ಪ ಕರ್ಡ್ ರೈಸ್ ಎಲ್ಲ ಊಟ ಮಾಡಿಸಿದ್ದೆ. ಸೊ ಆದ್ದರಿಂದ ಎಲ್ಲೂ ನಿಲ್ಸೋದು ಬೇಡ, ಇನ್ನು ಡೈರೆಕ್ಟ್ ಬ್ಯಾಂಗ್ಳೂರೇ ಅಂತ ಅಂದ್ಕೊಂಡ್ವಿ. ಬೇಗನೆ ಹೊರಟ್ವಿ. ಸೋಮು ನಿಖಿತಾ ನಂಗೊಂದು ಸ್ವಲ್ಪ ಕೆಲಸ ಇದೆ, ಬೇಗನೂ ಹೋಗೋಣ. ಹೋದರೆ ಅರಸೀಕೆರೆವರೆಗೂ ಅಷ್ಟೊಂದು ಏನೂ ಇದನ್ಸಲ್ಲ, ಇನ್ನೂ ಆರಾಮಾಗಿ ಅನಿಸುತ್ತೆ. ಇವಾಗ ಬೀರೂರು ಕಡೂರು ಅದೆಲ್ಲ ಊರೊಳಗಡೆ ಇತ್ತು, ಇವಾಗೆಲ್ಲ ಹೈವೇ ಆಗಿರೋದ್ರಿಂದ ಗೊತ್ತೇ ಆಗೋದಿಲ್ಲ ಹೋಗೋದು ಅರಸೀಕೆರೆವರೆಗೂ. ಅದಾದಮೇಲೆ ನಾವು ಈ ಕಡೆ ಚನ್ನರಾಯಪಟ್ಟಣ ರೂಟ್ ತೊಗೊಂಡ್ಬಿಡ್ತೀವಿ. ತುಮಕೂರು ರೋಡ್ಗಂತೂ ಬರೋದೇ ಇಲ್ಲ ನಾವು. ತಿಪ್ಟೂರು ತುಮಕೂರಿಂದ ಬೆಂಗಳೂರಿಗೆ ಬರೋಷ್ಟರಲ್ಲಿ ಆ ಜರ್ನಿ ನಾವು ಇಲ್ಲಿಂದ ಅರಸೀಕೆರೆಗೆ ಹೋಗೋಷ್ಟು ಅನಿಸುತ್ತೆ. ಯಾಕಪ್ಪ ರೋಡಿಗೆ ಬಂದ್ವಿ ಅನಿಸ್ಬಿಡುತ್ತೆ. ಅದಕ್ಕೆ ನಾವು ಆ ರೋಡಿಗೆ ಹೋಗೋದೇ ಇಲ್ಲ ಜಾಸ್ತಿ. ಸೊ ಚನ್ನರಾಯಪಟ್ಟಣ ಅಲ್ಲಿವರೆಗೆ ಬಂದುಬಿಟ್ಟು ಆಮೇಲೆ ಮಾಮೂಲಿ ಹಾಸನ ರೂಟು ಬೆಳ್ಳೂರು ಕ್ರಾಸ್ ಹಾಗೆ ಬರ್ತೀವಲ್ಲ ನಾವು. ನಮ್ಗೆ ಅದು ರೂಢಿ ಅದಕ್ಕೆ ಬಿಟ್ಟಿದೆಯಲ್ಲ, ಆದ್ದರಿಂದ ಹಾಗೆ ಬಂದ್ಬಿಟ್ಟು ಏನು ಚಿಕ್ಕಮಂಗ್ಳೂರು ರೂಟ್ ಅಂದರೆ ತರೀಕೆರೆ ರೂಟ್ ಬಂದ್ಬಿಟ್ಟು ಇಲ್ಲಿ ಬೆಟ್ಟ ಗುಡ್ಡಗಳು ನೋಡೋಕ್ಕೆ ಒಂದು ಚೆಂದ. ಬೆಟ್ಟಗಳೆಲ್ಲ ಕಾಣಿಸ್ತವೆ, ಈ ಕೆಮ್ಮಣ್ಣುಗುಂಡಿ ಆ ಕಡೆ ಇದೆಲ್ಲ. ಸೊ ಬೆಟ್ಟ ಗುಡ್ಡಗಳೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ನಮಗೆ ಖುಷಿ ಅಂತ ಅನಿಸುತ್ತೆ. ಆಮೇಲೆ ಎಲ್ಲೂ ಗಾಡಿ ನಿಲ್ಸೋದು ಬೇಡ ಅಂತ ಅಂದ್ಕೊಂಡ್ವಲ್ಲ, ಆದ್ರೂ ಸೋಮ್ ಹೇಳಿದ್ರು ನಿಖಿತಾ ಒಂದು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಸೊ ಸರಿ ಅಂತ ಹೇಳಿ ಒಂದು ಸ್ಟಾಪ್ ತೊಗೊಂಡ್ವಿ. ಖುಷಿಮ ಮಲ್ಕೊಂಬಿಟ್ಟಿದ್ಲು, ಹಾಗೆ ಒಳಗಡೆ ಮಲ್ಕೋತಾಳೇನೋ ಅಂತ ಅನ್ನೋದಕ್ಕೆ ಇಲ್ಲ ಅಮ್ಮ ನಾನು ಬರ್ತೀನಿ ಅಂತಂದ್ಲು. ಯಾಕೆ ಭಯ ಪಟ್ಬಿಡ್ತಾಳೆ ಬೇಡ ಅಂತೇಳಿ ಕರ್ಕೊಬಂದು ಸರಿ ನಾನು ಮಿಲನ್ ಆಮೇಲೆ ಸೋಮ್ ಎಲ್ಲರೂ ಒಂದು ಸ್ಟ್ರಾಂಗ್ ಕಾಫಿ ಕುಡಿದು ಮತ್ತೆ ಜರ್ನಿ ಶುರು ಮಾಡಿದ್ವಿ. ನಿಜವಾಗ್ಲೂ ನಮಗೆ ಅನ್ನಿಸ್ಬಿಡ್ತು, ಯಪ್ಪ ಅನ್ನಿಸ್ಬಿಡ್ತು. ಯಾಕೆ ಅಂದರೆ ಅಷ್ಟು ಟ್ರಾಫಿಕ್ ಇತ್ತು,
ಭಾನುವಾರ ನೆಲಮಂಗಲ ರೋಡಲ್ಲಿ ಬರೋಕ್ಕಾಗಲ್ಲ, ನಿಜವಾಗ್ಲೂ ತುಂಬಾ ಕಷ್ಟ. ನಾವು ನಾಳೆ ರಿಪಬ್ಲಿಕ್ ಡೇ ಇರೋದ್ರಿಂದ ಇನ್ನೂ ಎಷ್ಟೊಂದು ಏನು ವೆಹಿಕಲ್ಸ್ ಅಂದರೆ ಎಲ್ಲ ಟ್ರಾವೆಲ್ ಮಾಡೋರು ಇರಲ್ಲ, ಅಷ್ಟೊಂದು ಟ್ರಾಫಿಕ್ ಅಂದ್ಕೊಂಡ್ರೆ ಹೆವಿ ಟ್ರಾಫಿಕ್ ಇತ್ತು. ಮನೆಗೆ ಬರೋದು ತುಂಬ ಲೇಟ್ ಆಗೋಯ್ತು. ಡಾಗಿ ಅಲ್ಲ ಅದು. ಸರಿ ಮಾಡ್ಸಾಯ್ತು ಬರೀ ಸ್ನಾನ. ನೋಡು ಐಸ್ ಕ್ರೀಮ್ ಬಿದ್ದಿತ್ತು, ಅವಳು ಐಸ್ ಕ್ರೀಮ್ ತಿಂದ್ಲ, ಅದನ್ನೇ ನೆಕ್ತಾವಳೆ. ಏಯ್ ಬರೀ ಏನ್ ನೋಡ್ತಿದ್ಯಾ ಗಂಡ ಹೆಣ್ಣ ಅಂತ? ಖುಷಿಗೆ ಮಲ್ಕೋ, ಖುಷಿಗೆ ಮಲ್ಕೋ. ಹಿಂಗೆ ಬಾ ಮಗಳೇ ನನ್ ಮಗಳು ನೀನು, ನನ್ ಮಗಳು ನೀನು, ನನ್ ಮಗಳು ಮಣಿ ಕೊಡಿ ನೀನು. ಇರು ಕುಸಿಮಾ, ನೀನ್ ಬಾಯ್ಲಿ ನನ್ನ ಅಮ್ಮ ಅವಳಿಗೆ ಖುಷಿ ನೋಡು ಬರಲ್ಲ ಅಂತ ನೋಡು ಕೈ ಹಿಂಗ ನೋಡಿ ಚಾಕ್ಲೇಟ್ ಇದೆ ನಿಂಗೆ. ನೋಡು ಬರ್ತಾಳೆ. ಹಿಂಗ್ ಮಲ್ಕೋ ಖುಷಿ, ಕಾಲ್ ಬಿಡೋದು ಇಲ್ಲಿ ನೋಡಿ, ಹಿಂಗ್ ಮಲ್ಕೋ, ಹಿಂಗ್ ಮಲ್ಕೋ ಬರ್ತಾಳೆ ನೋಡು. ಅಲ್ಲ ಅಕ್ಕ ಅಕ್ಕ ಮಲ್ಕೋ, ಹಿಂಗೆ ಕೆಳಗಡೆ ಬಗ್ಸು. ಒಂದೇ ಆಂಗಲ್ ಅಲ್ಲಿ ಮಾಡು, ಅಲ್ಲೇ ನಿಂತ್ಕೊಂಡಿರ್ತೀವಿ, ಆಮೇಲೆ CCTV ತರ ಅಲ್ಲೇ ನಿಂತಿದ್ದೀವಿ. ರಕ್ಷಿತು ಸ್ನಾನ ಮಾಡಿಸಿದ್ನಂತೆ. ನಾವು ಬಂದಿದ್ದು ತಕ್ಷಣ ಅಂತೂ ಎಷ್ಟು ಖುಷಿಯಾಗಿ ಇದು ಮಾಡ್ತಾಯಿದ್ಲು. ಸೊ ಅದಾದಮೇಲೆ ನಂಗೆ ಒಂದಷ್ಟು ಪಾರ್ಸಲ್ಗಳೆಲ್ಲ ಸುಮ್ಮನೆ ನನಗೆ ಇಷ್ಟ ಬಂದಂಗೆ ಒಂದೊಂದು ಏನಾದ್ರು ಆರ್ಡ್ರ್ ಮಾಡಿರ್ತೀನ, ಅದೆಲ್ಲ ಬಂದು ಹಂಗೆ ಇಟ್ಟಿದ್ದು ತಗೊಂಡು ರಕ್ಷಿತ ಎಲ್ಲ ಇಟ್ಟಿದ್ದ. ನನಗೂ ಗೊತ್ತಿಲ್ಲ ಈಗ ಹೆಂಗೆ ಅಂದರೆ ಊರಿಗೆ ಹೋಗಿದ ತಕ್ಷಣವೇ ಈ ಬೆಂಗಳೂರಲ್ಲಿ ಏನೇನು ಕೆಲಸ ಇತ್ತು, ಏನೇನು ಮಾಡಿದ್ದೀನಿ, ಏನೇನು ಬಿಟ್ಟಿದ್ದೀನಿ ಎಲ್ಲ ಮರ್ತೋಗ್ಬಿಡ್ತೀನಿ. ಅದೇನು ರಕ್ಷಿತೇನೋ ಒಂದು ಪಾರ್ಸಲ್ ಬಂದಿದೆ ಕಣಮ್ಮ ಅಂತಂದರೆ, ಅಯ್ಯೋ ಅದೇನೋ ಏನು ಆರ್ಡ್ರ್ ಮಾಡಿದ್ನೋ ನನಗೆ ಗೊತ್ತಿಲ್ಲ ಕಣೋ ಅಂತ ಅಂತೀನಿ. ಹಾಗೆ ಹೆಂಗಾರ ಅಲ್ಲಿ ಹೋಗಿದ ತಕ್ಷಣವೇ ಅಲ್ಲಿ ಮನಸ್ಸು ನನಗೆ ನನ್ನ ಮೈಂಡೇ ಚೇಂಜ್ ಆಗಿಬಿಡುತ್ತೆ. ಇಲ್ಲಿರೋದೇ ಇಲ್ಲ, ಬೆಂಗಳೂರು ಕಡೆ ಲೋಕ ನಂಗೆ ಗೊತ್ತೇ ಇರೋದಿಲ್ಲ, ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀನಿ ಹಾಗೆ. ಸೊ ಇಲ್ಲಿಗೆ ಬಂದಮೇಲೆ ಇದು ಆರ್ಡ್ರ್ ಮಾಡಿದ್ನ ಅಂತ ಗೊತ್ತಾಗಬೇಕು ಅಷ್ಟೇನೆ. ಸೊ ಶಾಪಿಂದು ಅಷ್ಟೇ, ಇದು ಹೆಂಗೆ ನಿಖಿತ ಅದು ಹೆಂಗೆ ನಿಖಿತ ಅಂತ ಕೇಳ್ತಾರೆ ಫೋನ್ ಮಾಡಿಬಿಟ್ಟು, ನನಗೇನು ಗೊತ್ತೇ ಆಗೋದಿಲ್ಲ ಒಂದೊಂದು ಸರಿ ಹಂಗಾಗುತ್ತೆ. ಸೊ ಆದರೂ ಒಂದೆರಡು ದಿನ ಆರಾಮಂತ ಅನಿಸ್ಕೊಂಬಂದೆ. ಒಂದು ಸ್ವಲ್ಪ ಖುಷಿಯಮ್ಮಂಗೆ ಡ್ರೆಸ್ಸಸ್ ಏನೇನೋ ಆರ್ಡ್ರ್ ಮಾಡಿದೆ, ಏನೇನು ಬಂದಿದೆ, ಹೆಂಗಿದೆ ಕ್ವಾಲಿಟಿ ಏನು ಅದು ಇದು ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಚೆಕ್ ಮಾಡಿಬಿಟ್ಟು ಇಟ್ಟೆ, ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅನಿಸ್ತಿತ್ತು. ನಾನೇನು ಮಾಡಿದೆ, ಆನ್ ದ ವೇ ಬರ್ತಾ ಹಾಗೇ ರಕ್ಷಿತ್ ಕೇಳಿಬಿಟ್ಟೆ, ನಾನು ಬಂದು ಅಡುಗೆ ಮಾಡೋ ಥರ ಇಲ್ಲಪ್ಪ ಒಂಚೂರು ಅಲ್ಲಿ ನನಗೆ ಫ್ರೈಡ್ ರೈಸ್ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಎಗ್ ಫ್ರೈಡ್ ರೈಸು. ಸೊ ಮಿಲನು ಕೂಡ ಇಲ್ಲೇ ಇರೋ ಥರ ಇದ್ದ, ಅದಕ್ಕೋಸ್ಕರ ಮನೆಗೂ ಹೋಗ್ತಿರ್ಲಿಲ್ಲ ಅವನು. ಅದಕ್ಕೆ ಎಲ್ರಿಗೂ ಇಲ್ಲೇ ಎಗ್ ಫ್ರೈಡ್ ರೈಸ್ ತೊಗೊಂಡ್ಬಿಡು ಅಂತ ಹೇಳಿದೆ. ಸೊ ಅವನು ಎಲ್ರಿಗೂ ತಂದವರು ಎಗ್ ಫ್ರೈಡ್ ರೈಸ್ ತಿಂದ್ವಿ. ಸೊ ಆರಾಮಾಗಿ ಮಲ್ಕೊಂಡ್ವಿ. ಖುಷಿಮಾಗೂ ಅಷ್ಟೇ ಎಗ್ ಫ್ರೈಡ್ ರೈಸ್ ಅಂದರೆ ಸ್ವಲ್ಪ ಸ್ಪೈಸಿ ಇರಬಾರ್ದು. ಸೊ ತಿಂತಾಳೆ, ಅದೆಲ್ಲ ರಕ್ಷಿತ್ ತರ್ತಾನಪ್ಪ, ಸಖತ್ತಾಗಿರುತ್ತೆ. ನನಗಂತೂ ಪರ್ಸ್ನಲಿ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನಾನು ಅದಕ್ಕೆ ರೆಗ್ಯುಲರಾಗಿ ನನಗೇನಾದ್ರು ಫ್ರೈಡ್ ರೈಸ್ ತಿನ್ನಬೇಕು ಅಂತ ಅನಿಸಿದ್ರೆ ಸಾಕು, ಅಲ್ಲಿಂದ ತರಿಸ್ಬಿಡ್ತೀನಿ. ಖುಷಿಮಾ ನೋಡಿದೆ, ಎತ್ಕೊಂಬಾರ್ದು ಅಂದ್ರೆ ಕೊಡಿ, ಎತ್ಕೊಂಬಾರ್ದು ಅವಳು ಆಟ ಆಡಿ ಅಲ್ಲ, ಪರಿ ಆಟ ಆಡಿ. ಬಂದಮೇಲಂತೂ ಒಂದು 2-3 ದಿನ ಟೈಮ್ ತೊಗೊಂಡಿದ್ದೀನಿ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾಯಿದ್ದೆ ಇವತ್ತು. ಸೊ ಏನಂತಂದರೆ ನಾನ್ ವೆಜ್ ತಿನ್ನುವಾಗ ಆದರೆ ಒಂಥರ, ನಾನ್ ವೆಜ್ ತಿನ್ನಲ್ಲ ಇವಾಗ ಮಂಗಳವಾರ ಬುಧವಾರ ಎಲ್ಲ ಅವ್ರು ನಾನ್ ವೆಜ್ ತಿನ್ನಲ್ಲ. ಸೊ ಅವಾಗ ಹೆಂಗೆ ಅಂದರೆ ನಮಗೆ ಸಪ್ರೇಟು ಸೋಮ್ಗೆ ಸಪ್ರೇಟ್ ಅನ್ನೋ ಥರ ಮಾಡ್ತಾಯಿರ್ತೀನಿ. ಸೊ ಇವತ್ತು ಬಂದು ಪಲಾವ್ ಮಾಡಿದ್ದೆ. ಸೊ ಲೈಟಾಗಿ ಕೊರೆಕಾಳು ಮತ್ತು ಸ್ವಲ್ಪ ಇದು ಮೆಂತ್ಯ ಸೊಪ್ಪು ಆ ಥರ ಎಲ್ಲ ಹಾಕ್ಬಿಟ್ಟು ಪಲಾವ್ ಮಾಡಿದ್ದೆ, ಪನ್ನೀರು ಹಾಕಿ ಪಲಾವ್ ಮಾಡಿದ್ದೆ. ಅದ್ರ ಜೊತೆಗೆ ಹುಡುಗರಿಗೆಲ್ಲ ಎಗ್ ಬೇಯಿಸ್ಬಿಟ್ಟು ಅದ್ರ ಜೊತೆ ಉಪ್ಪು ಖಾರ ಹಚ್ಚಿ ಎಗ್ ಕಬಾಬ್ ಥರ ಮಾಡಿದ್ದೆ. ಸೊ ಹಾಗೆ ಅದ್ರ ಜೊತೆ ರಾಯ್ತನೂ ಮಾಡಿಟ್ಟಿದ್ದೀನಿ, ಮತ್ತು ಸ್ವಲ್ಪ ಪಾಲಕ್ ಪಪ್ಪು ಥರ ಮಾಡಿದ್ದೀನಿ.
ಸೊ ಎಲ್ಲ ಅಂದರೆ ಊಟ ತಿಂಡಿ ಅಂದರೆ ಸಾಂಬಾರು ರಾತ್ರಿಗೆ ಆಗೋ ಥರ ಮಧ್ಯಾಹ್ನ ಊಟಕ್ಕೆ ಆಗೋ ಥರ ಎಲ್ಲ ಒಟ್ಟೊಟ್ಟಿಗೆ ಮಾಡಿ ಇಟ್ಬಿಡ್ತೀನಿ ಒಂದೊಂದು ಸರಿ ಇನ್ನೇನು ಅಂತ ಹೇಳಿ. ಸೊ ಇಲ್ಲಿ ಖುಷಿ ಮಗು ಇದು ಕಟ್ಟಬೇಕಲ್ವಾ, ಊಟ ಲಂಚ್ ಬಾಕ್ಸ್ ಕಟ್ಟಬೇಕು. ಸೊ ಅದಕ್ಕೋಸ್ಕರ ಇದು ಮಾಡಿಬಿಡ್ತೀನಿ. ನಾರ್ಮಲಾಗಿ ಮೊಟ್ಟೆ ಕಂಟಿನ್ಯೂ ಬೇಯಿಸ್ತಾ ಇರ್ತೀನಿ, ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೆ ಅವ್ಳಿಗೆ ಇಷ್ಟ ಆಗುತ್ತೆ ಇದು. ಇನ್ನು ಅವನಿಗೂ ರಕ್ಷಿತ್ಗೂ ಇಷ್ಟ. ಮತ್ತು ಹಿಂದಿನ ದಿನ ಬಸ್ಸಾರು ಮಾಡಿದೆ, ಅದು ಒಂದು ಸ್ವಲ್ಪ ಇತ್ತು. ಈ ಕಡೆ ಬಂದು ಹುಡುಗರು ನಾವೆಲ್ಲ ಎಗ್ ತಿಂದ್ಬಿಡ್ತೀವಿ ಒಂದು ಪಕ್ಷ, ಸೋಮ್ ತಿನ್ನಲ್ವಲ್ಲ, ಅದಕ್ಕೆ ಅವ್ರಿಗೆ ಬಂದು ಇವಾಗ ಪಲಾವ್ ಬಂದ್ಬಿಟ್ಟು ಇಲ್ಲೇ ತಿಂದ್ಬಿಟ್ಟು ಹೋಗ್ತಾರೆ. ಅದ್ರ ಜೊತೆಗೆ ರಾಯ್ತಾ ಇದೆ. ಇನ್ನು ಮಧ್ಯಾಹ್ನ ದಾಲ್ ಏನಿದೆ, ಪಾಲಕ್ ದಾಲು ರೈಸು ಊಟಕ್ಕೆ ಕಟ್ಟಿದ್ರೆ ಅದು ಸೈಡ್ಸಿಗೇನು ಇರೋದಿಲ್ವಲ್ಲ, ಅದಕ್ಕೆ ಸ್ವಲ್ಪ ಪನ್ನೀರೇ ಇತ್ತು, ಅದನ್ನೇ ಪನ್ನೀರ್ ಪಕೋಡ ಮಾಡಿಬಿಡ್ತಾ ಇದ್ದೀನಿ. ಸೊ ಎಲ್ಲರೂ ಇನ್ನು ನಾನ್ ವೆಜ್ ತಿನ್ನುವಾಗಾದರೆ ಒಟ್ಟಿಗೆ ಮಾಡಿಬಿಡ್ತೀವಿ, ಏನೂ ಅನಿಸಲ್ಲ. ಮೊಟ್ಟೆ ತಿನ್ನುವಾಗಲೂ ಅದು ಸರಿ. ಈ ತಿನ್ನಲ್ಲ ಒಬ್ಬರು ಮನೇಲಿ ಯಾರು ಅಂತಂದರೆ ನಾವು ಮಾತ್ರ ಸಪ್ರೇಟಾಗಿ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂತಾರೆ, ನಮಗೆ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಆವಾಗ ಅವ್ರಿಗೆ ಸೋಮ್ ಏನು ತಿಂತಾರೆ ಸಪ್ರೇಟಾಗಿ ಅವ್ರಿಗೆ ಅದೇನು ಮಾಡಬೇಕೋ ಅದನ್ನು ನೋಡಿಕೊಂಡು ಮಾಡಿ ಕೊಟ್ಬಿಡ್ತೀನಿ. ಈ ಥರ ಇದ್ದೇ ಇರುತ್ತೆ. ನನಗೆ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಸುಮಾರು ಜನ ಮನೇಲಿ ಈ ಥರ ಇರ್ತಾರೆ. ನನಗೆ ಮನಸ್ಸು ಬರೋಲ್ಲ ಆ ಥರ ತಿನ್ನೋದಕ್ಕೆ. ಅದಕ್ಕೆ ಏನಾದ್ರು ಒಂದು ಮಾಡಿಕೊಟ್ಬಿಡೋದು ಅಷ್ಟೇನೆ. ಹೀಗಿತ್ತು. ಸೊ ಇದಾಗಿತ್ತು ಫ್ರೆಂಡ್ಸ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದೆ ವ್ಲಾಗ್ ಅಂತ ಅಂದ್ಕೊತೀನಿ. ಊರಿಗೆ ಹೋಗಿ ಬಂದಿದ್ದು ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು? ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರೆ ನಿಖಿತಾ ತುಂಬಾ ಖುಷಿ ಅಂತ ಅನ್ನಿಸ್ತು, ನಮಗೂ ಯಾರೋ ನಮ್ಮವರೇ ನೋಡೋ ಥರ ಅನ್ನಿಸ್ತು ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರೆ. ಅಂದರೆ ನಮ್ಮ ಮನೇಲೇ ಫ್ಯಾಮಿಲಿ ಇರಲ್ಲ, ನಾವೇ ಅಲ್ಲಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನಿಖಿತಾ ಅಂತೆಲ್ಲ ಹೇಳ್ತಾಯಿದ್ರಿ. ಖಂಡಿತ ಹೌದು, ಅದಕ್ಕೆ ಹಂಗೆ ಅನಿಸ್ಲಿ ಅಂತಲೇ ನಾನು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನ್ಯಾಚುರಲಾಗಿ. ಸಿಗುವ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.